ನಾವು ಮಾಜಿ ಶಾಸಕರು ಇವತ್ತು ಮುಳುಬಾಗಿಲು ಕುರುಡುಮಲೈ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣೇಶನ ದರ್ಶನವನ್ನು ಪಡೆದು ಅಲ್ಲಿಂದ ನೇರವಾಗಿ ಮೈಸೂರಿಗೆ ತೆರಳ್ತಾ ಇದ್ದೀವಿ. ಇಂದು ವಸತಿ ಮಾಡಿ ಮೈಸೂರಲ್ಲಿ ಬೆಳಗ್ಗೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಪಡೆದು ನಾಡಿನ ಸಮಸ್ತ ಜನತೆಗೆ ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಮೊದಲಾಗಿ ಪ್ರಾರ್ಥನೆ ಮಾಡ್ತೀವಿ. ಜನ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಇನ್ನು ಎರಡನೇದು, ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ಸನ್ಮಾನ್ಯ ವಿಜಯೇಂದ್ರವರು ರಾಜ್ಯದ ಅಧ್ಯಕ್ಷ ಆದಮೇಲೆ 1 ವರ್ಷ ಆಯಿತು. ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಬೆಂಗಳೂರಿಂದ ಮೈಸೂರುವರೆಗೂ ಮೂಡ ಹಗರಣ ಪಾದಯಾತ್ರೆ ಮಾಡಿ ವಾಲ್ಮೀಕಿ ನಿಗಮದ ಹಗರಣ ವಿಧಾನಸಭೆ ಒಳಗೆ ಹೊರಗೆ ಹೋರಾಟವನ್ನು ಮಾಡಿ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನು ಬಯಲಿಗೆಳ್ತಾರೆ. ನಾವೆಲ್ಲ ಒಟ್ಟಾಗಿ ಇವತ್ತೇನು ರಾಜ್ಯದ ಅಧ್ಯಕ್ಷರು ಸದಸ್ಯತ್ವ ಅಭಿಯಾನ ಯಶಸ್ವಿಯಾಗಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಇದ್ರ ಉದ್ದೇಶ ಏನು, ಮೊನ್ನೆ ನಡೆದಂಥ 3 ಉಪಚುನಾವಣೆಗಳಲ್ಲಿ ಸೋಲಾಗಿದೆ, ಹೀನಾಯ ಅಲ್ಲ. ಆ ಸೋಲಿಗೆ ಕಾರಣ ಹಣಬಲ, ತೋಳ್ಬಲ ಮತ್ತು ಅಧಿಕಾರ ಯಂತ್ರ ದುರ್ಬಳಕೆ ಮಾಡಿಕೊಂಡು 3 ಉಪಚುನಾವಣೆ ಗೆದ್ದು ಬೀಗ್ತಿದ್ದಾರೆ. ಇದು ಯಾವುದು ಮುಂದಿನ ವಿಧಾನಸಭೆ ಚುನಾವಣೆ ಜನಾದೇಶ ಅಲ್ಲ. ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಸ್ವಲ್ಪ ನೋವಾಗಿದೆ, ಆತ್ಮಸ್ಥೈರ್ಯ ತುಂಬಬೇಕು. ಕಳೆದ ವರ್ಷ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA BJP 17, ಲೋಕಸಭೆ ವಿಜಯೇಂದ್ರ ಅಧ್ಯಕ್ಷ ಆದಮೇಲೆ ಮತ್ತು ಪ್ರತಿಪಕ್ಷ ನಾಯಕರು ಎಲ್ಲರ ಸಂಘಟನೆ ಬಲನೂ ಇದೆ. 17 ಸ್ಥಾನಗಳಲ್ಲಿ ಗೆದ್ವಿ. 2 JDS NDA 19 ಸ್ಥಾನಕ್ಕೆ ಗೆದ್ವಿ. ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಅವತ್ತೇ ಗೆಲ್ಲಕ್ಕಾಗಲಿಲ್ಲ. ಇದು ಯಾವುದು ಮಾನದಂಡ ಅಲ್ಲ. 2013ರಲ್ಲಿ ನಂಜನಗೂಡು ಮತ್ತು ಗುಂಡ್ಲುಪೇಟೆಯಲ್ಲಿ 2 ಕಡೆ ಗೆದ್ದರು. ನಾವು 2018ರಲ್ಲಿ ಗೆದ್ವಿ. ಇದು ಯಾವುದು ಮಾನದಂಡ ಅಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಧೈರ್ಯ ತುಂಬಬೇಕು, ಆತ್ಮಸ್ಥೈರ್ಯ ತುಂಬಬೇಕು, ನಿಮ್ಮ ಜೊತೆಗಿದ್ದೀವಿ ಅಂತೇಳಿ. ಮತ್ತು ಮುಂಬರುವ ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತಿ, ಇವೆಲ್ಲವೂ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರವಾಸವನ್ನು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನೇರವಾಗಿ ಹೇಳ್ತೀವಿ, ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಗೊಂದಲಗಳಿಗೆ ತೆರೆ ಎಳಿಬೇಕು. ಮತ್ತು ಇವತ್ತೇನಾಗಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿ ಪಾದಯಾತ್ರೆಗಳು, ಸೈಕಲ್ ತುಳಿದು, ಸ್ಕೂಟರ್ ಓಡಿಸಿ, CKR 45 ಕಾರ್ ಇವತ್ತಿಗೆ ನಂಬರ್ ನೆನಪಿದೆ ನನಗೆ, ಅಂಬಾಸಿಡರ್ ಕಾರ್, ಅದರಲ್ಲಿ ಪ್ರವಾಸವನ್ನು ಮಾಡಿ ಅವ್ರ ಜೊತೆಗೆ ಅನಂತಕುಮಾರ್ ಇದ್ದರು, BB ಶಿವಪ್ಪನವರು ಇದ್ದರು, ಡಾಕ್ಟರ್ ತಂಗ ಇದ್ದರು, VS ಆಚಾರ್ಯ ಇದ್ದರು, ರಾಮಚಂದ್ರಗೌಡರು ಇದ್ದರು, DS ಶಂಕರಮೂರ್ತಿಯವರಿದ್ದರು ಮತ್ತು ಮಲ್ಲಿಕಾರ್ಜುನವರು, BB ಶಿವಪ್ಪನವರು. ನಾವು ಡೆಪ್ಟಿ ಸ್ಪೀಕರ್ ಅವರೆಲ್ಲ ನೆನಪು ಮಾಡ್ಕೊಳ್ಬೇಕಾದ್ರೆ ಸಂಘ ಪರಿವಾರದಿಂದಲೇ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದ ಮಹಾನ್ ನಾಯಕರು. ಕೆಲವರು ಇವತ್ತಿಲ್ಲ. ಈಶ್ವರಪ್ಪನವರು ಸಹ ಅಂದಿದ್ದರು, ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಯಾರು ಮಧ್ಯದಲ್ಲಿ ಮೊನ್ನೆ ಬಂದು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಮತ್ತು ಸ್ವಯಂ ಘೋಷಿತ ನಾಯಕರು ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತಟ್ಕೊಂಡು ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ, ಅವ್ರ ಗೋಮುಖ ವ್ಯಾಘ್ರ. ಇವತ್ತು ಅನಗತ್ಯವಾಗಿ ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ, ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದ ಗೌಡರ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದರೆ ನಾವು ಇದನ್ನು ಸಹಿಸೋಕ್ಕಲ್ಲ. ತಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ನಾವೆಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡಿ ಇವತ್ತು ನಾಳೆ ಚರ್ಚೆ ಮಾಡಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕಂತ ಆಲೋಚನೆ ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಿ ದಿನಾಂಕವನ್ನು ನಾಳೆ ನಿಗದಿ ಮಾಡ್ತೀವಿ. ಇದು ಯಾಕೆಂದರೆ ಒಬ್ಬರು ತೀರ್ಮಾನ ಅಲ್ಲ, ನಾವೆಲ್ಲ ಸಮಾನ ಮನಸ್ಕರು. ಕೆಲವ್ರು ಕೇಳ್ಬೋದು, ಮಾಜಿಗಳಿದ್ದೀರಿ, ಹಾಲಿಗಳು ಯಾರೂ ಇಲ್ಲ ಅಂತ.
ಆಲಿಗಳು ಇನ್ನೂ ಯಾರನ್ನೂ ಕರೆದಿಲ್ಲ. ಲೋಕಸಭೆ, ವಿಧಾನ ಪರಿಷತ್ತು, ವಿಧಾನಸಭಾ ಸದಸ್ಯ ಯಾರನ್ನೂ ಆಹ್ವಾನ ಮಾಡಿಲ್ಲ. ಮೊದಲನೇ ಹಂತದಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಎರಡನೇದಾಗಿ ಮುಂಬರುವ ಏನು ನಾಳೆ ದಿನಾಂಕವನ್ನು ನಿಶ್ಚಯ ಮಾಡಿ ಎಲ್ಲರನ್ನೂ ದಾವಣಗೆರೆಗೆ ಆಹ್ವಾನ ಮಾಡಿ, ನಾವು ಈಗಾಗಲೇ ಮೊನ್ನೆ ರವೀಂದ್ರನಾಥ್ಗೆ ಹೇಳಿದ್ವಿ, ಹಿರಿಯರು ಇವತ್ತು ಭಾಳಷ್ಟು ಜನ, ಕೆಲವರು ಕೋಆಪರೇಟಿವ್ ಎಲೆಕ್ಷನ್ ಇದೆ, DC ಬ್ಯಾಂಕ್ ಎಲೆಕ್ಷನ್ ಇದೆ ಬೆಳಗಾಂನಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಚುನಾವಣೆ ಇದೆ, ಇನ್ನು ಕೆಲವರು ತುರ್ತಾಗಿ ಬರೋಕ್ಕಾಗಿಲ್ಲ, ಅವರ ಮದುವೆ ಕಾರ್ಯಗಳು 60 ಜನರು ನಾವೊಂದು ಗ್ರೂಪ್ ಮಾಡಿದ್ದೀವಿ. ಇನ್ನೂ ಭಾಳಷ್ಟು ಜನ ಗ್ರೂಪ್ನಲ್ಲಿ ಜಾಯಿನ್ ಆಗ್ತಾರೆ. ಮತ್ತು ಇವತ್ತು ಇಲ್ಲಿಂದ ಸುಮಾರು ಇಲ್ಲಿ ಕುಡುಮಲೈ ಗಣೇಶನ ದೇವಸ್ಥಾನಕ್ಕೆ ಇನ್ನೂ ಬರ್ತಿದ್ದಾರೆ. ಕೆಲವರು ಅಲ್ಲಿ ತಳ್ತಾರೆ, BC ಪಾಟೀಲ್, ಅರುಣ್ ಕುಮಾರ್, ಬ್ಯಾಡಗಿ ಪಣ್ಣ ಅಲ್ಲಿ ದೇವನಹಳ್ಳಿಯಿಂದ ಬರ್ತಿದ್ದಾರೆ. ಮತ್ತು ಸ್ಥಳೀಯವಾಗಿ ಅಲ್ಲಿ 4-5 ಜನ ಅದಾರೆ, ಸಂಪಂಗಿ, ವೆಂಕಮುನಿಯಪ್ಪ, ಮಂಜುನಾಥ್ ಗೌಡರು, ನಮ್ಮ ರಾಜಣ್ಣ, ಇನ್ನೂ ಕೆಲವರು ಅಲ್ಲಿ ಹೇಳ್ತಾರೆ. ಇನ್ನು ಮೈಸೂರಿನಲ್ಲಿ ನಾಗೇಂದ್ರ ಮತ್ತು ನಿರಂಜನ್ ಕುಮಾರು ಬೇರೆ ಅಲ್ಲಿ ಪಾಲ್ಗೊಳ್ತಾರೆ. ಇನ್ನು ಕೆಲವು ಸೋಮಶೇಖರ್ ರೆಡ್ಡಿ ಹೊರಟಿದ್ರು, ಅವ್ರ ಮಗಳದ್ದು ಒಂದು ನಿಶ್ಚಯ ಕಾರ್ಯೈತಿ, ಮೈಸೂರಿಗೆ ಬರ್ತೀವಿ ಅಂದರೆ. ಪ್ರತಾಪ್, ನಮ್ಮ ಮಸ್ಕಿ ಮಾಜಿ ಶಾಸಕರು, ನಮ್ಮ ಪ್ರತಾಪ್ ಪಾಟೀಲ್ ಹೊರಟಿದ್ರು. ನಿನ್ನೆ ಮನೋಹರ್ ಮಸ್ಕಿ ತಾಯಿ ತೀರ್ಕೊಂಡ್ರೆ ಅಲ್ಲಿ ಹೋಗಿ ಮೈಸೂರಿಗೆ ಬರ್ತೀವಿ ಅಂದರೆ ಇವತ್ತು ಮೈಸೂರಿಗೂ ಕೆಲವರು ಬರ್ತಾ ಇದ್ದಾರೆ. ಇವತ್ತು ಕುಡುಮಲೈ ಗಣೇಶನ ದರ್ಶನವನ್ನು 30-35 ಜನ ಇನ್ನೂ ಬರೋರಿದ್ದಾರೆ. ತಡವಾಗಿ ಬಂದಿದ್ದಾರೆ ಟ್ರೈನ್ಗೆ, ಈಗ ಬರ್ತಾರೆ. ಹಾಗಾಗಿ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಸಂಘಟನೆ, ರಾಜ್ಯದ ಅಧ್ಯಕ್ಷರು ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ರೆ ಬಲಿಷ್ಠ ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರವಾಸ ಮಾಡಿದ್ವಿ. ಒಟ್ಟಾರೆ ಹೇಳ್ಬೇಕಂದ್ರೆ ಸ್ವಯಂ ಘೋಷಿತ ನಾಯಕರು ಯಾರು ತಮ್ಮನ್ನು ತಾವೇ ವೈಭವೀಕರಿಸಿಕೊಂಡು ರಾಷ್ಟ್ರೀಯ ನಾಯಕರ ವಿರುದ್ಧ ಮಾತಾಡ್ತಾರೆ, ರಾಜ್ಯ ನಾಯಕರ ವಿರುದ್ಧ ಮಾತಾಡ್ತಾರೆ. ಏನು ಪಕ್ಷ ಅಂದರೆ ಏನು, ನಿಮ್ಮ ಮಹಮ್ಮದ್ ಬಿನ್ ತೊಗೊಳಕ್ಕೆ ಮಾಡ್ಕೊಂಬಿಟ್ಟಿದ್ದೀರಾ, ಹಿಟ್ಲರ್ ಆಡಳಿತ ಮಾಡ್ಕೊಂಬಿಟ್ಟಿದ್ದೀರಾ? ನೀವು ಅಧ್ಯಕ್ಷ ಆದರೂ ಒಪ್ಕೋಬೇಕು, ಪ್ರತಿಪಕ್ಷ ನಾಯಕರು ನೀವು ಒಪ್ಕೋಬೇಕು. ಇನ್ನೂರು ಯಾರನ್ನೂ ಒಪ್ಪಿಗೆನೇ ಕಡಿಯಿಲ್ಲ. ನಿಮ್ಮ ಹರುಕುಬಾಯಿ, ನಿಮ್ಮ ಹೊಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಒಳಗೆ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿರಿ, ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿ ನಮ್ಮೆಲ್ಲರ ಸೋಲಿಗೆ ನಾವು ಅನ್ನೋದಲ್ಲ, ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾದಿ. 2-3 ಅರಕುಬಾಯಿಂದ ಅವರ ವಾಗ್ದಾಳಿಯನ್ನು ಮುಂದುವರಿಸ್ಯಾರೆ. ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ನರೇಂದ್ರ ಮೋದಿಯವರಿಗಿಂತ ದೊಡ್ಡ ಮನುಷ್ಯ ಬಿಟ್ಟ ಅವರಿಗೆ ಸೂಚನೆ ಕೊಡ್ತಾರೆ. ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ, ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ನಾನು ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ, ನೀವೇನು ಹೇಳ್ತಿದ್ರಿ, ವಕ್ಫ್ ಆಯಿತು, ಶೋಭಾ ಕರಂದ್ಲಾಜೆ ಬಂದರು, ಪ್ರಹ್ಲಾದ್ ಜೋಶಿ ಬಂದರು, ಅವರು ಬೆಂಬಲವನ್ನು ಕೊಟ್ಟರು. ಅವರು ಬೆಂಬಲ ಕೊಟ್ಟದ್ದು ವಕ್ಫ್ ವಿಚಾರಕ್ಕೆ. ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಬಂದದ್ದು, ಕೇಂದ್ರದ ಸಚಿವರು ಅಲ್ಲಿದ್ದರು ಅಂತ ಅವ್ರು ಬಂದು ಅಹವಾಲನ್ನು ಸ್ವೀಕಾರ ಮಾಡಿದರು. ನೀವು ಬಂದಿರಿ ಅಂತ ಅಲ್ಲ, ಅವನೇ ಬಂದಿಲ್ಲ, ನೀವು ಕೂತಿರಿ ಅಂತ ಬಂದಿಲ್ಲ. ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಬೆಂಬಲ ಕೊಟ್ಟರೆ ಇವ್ರು ಏನು ಹೇಳ್ತಾರೆ, ನನಗೆ ಅವ್ರು ಬೆಂಬಲ ಕೊಟ್ಟರು, ಆಯಿತು ಕೇಳ್ತೀನಿ. ಸನ್ಮಾನ್ಯ ಏನು ಹಿಂದೂ ಸ್ವಯಂ ಘೋಷಿತ ನಾಯಕರಲ್ಲ, ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಅಷ್ಟೇ. ಪರ್ಯಾಯವಾಗಿ ನಾಯಕತ್ವ ಸೃಷ್ಟಿ ಮಾಡಿ ಅಂತ ಹೇಳಿದಾರಾ? ಪರ್ಯಾಯವಾಗಿ ಸಂಘಟನೆ ಮಾಡಿರಿ ಅಂತ ಓಡಾಟ ಮಾಡೋಕ್ಕೆ ಹೇಳಿದಾರಾ? ನಿಮಗೆ ಚಿಹ್ನೆ ಬೆಳೆಸೋಕೆ ಅನುಮತಿ ಕೊಟ್ಟಾರೆ ಯಾರು? ರಾಜ್ಯ ಜನರ ಮುಂದೆ ನೀವು ಪ್ರಹ್ಲಾದ್ ಜೋಶಿಯವ್ರನ್ನ, ಶೋಭಾ ಕರಂದ್ಲಾಜೆಯವ್ರನ್ನ ಕ್ವಶನ್ ಮಾರ್ಕ್ ಇಡೋ ರೀತಿಯಲ್ಲಿ ಮಾಡ್ತೀರಿ. ಅವ್ರ ಬೆಂಬಲ ಇದೆ ಅಂತೇಳಿ ಅವ್ರಿಗೂ ಅವಮಾನ ಮಾಡ್ತೀರಿ, ಅಗೌರವ ಸೂಚಿಸ್ತೀರಿ. ಇದ್ರ ಜೊತೆಗೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಿರಲ್ಲ. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ನೋಡಿ, ಅಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಅವ್ರ ಇಬ್ಬರು ಮಧ್ಯೆ ಭಾಳಷ್ಟು ಭಿನ್ನಾಭಿಪ್ರಾಯ ಇದೆ. ಆದರೆ ಹೊರಗಡೆ ತೋರಿಸಂತಲ್ಲ, ಒಳಗಡೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಸಂಘರ್ಷ ಇದೆ. ಮುಖ್ಯಮಂತ್ರಿ ಕುರ್ಚಿಗೆ 10 ಜನ ಟವಲ್ ಹಾಕ್ಯಂದರೆ, ಆದರೆ ಹೊರಗಡೆ ತೋರಿಸಂತಲ್ಲ, ಮಾಧ್ಯಮದ ಮುಂದೆ, ರಾಜ್ಯ ಜನರ ಮುಂದೆ ಒಂದಾಗಿದ್ದೀವಿ ಅಂತ ಹೇಳ್ತಾರೆ. ಇವರು ವಿನಾಕಾರಣ ಸಂಘರ್ಷ ಮಾಡ್ತಾರೆ. ರಾಜ್ಯದ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 135 ಸ್ಥಾನ ಬರಬೇಕಂತೇಳಿ ರಾಜ್ಯದ ಜನ ಅಪೇಕ್ಷೆ ಪಡ್ತಾರೆ. ಕಾರ್ಯಕರ್ತರು, ಮುಖಂಡರಿಗೆ ನೋವಾಗಿದೆ. ಹರಕುಬಾಯಿ ನಿಲ್ಲಿಸಬೇಕು. ರಾಜ್ಯ ಜನರಿಗೆ ಅನುಮಾನ ಬರ್ತಾಯಿದೆ, ಯಾರೋ ನಾಯಕರು, ಕೇಂದ್ರ ನಾಯಕರು ಅಂತೇಳಿ. ನೀವು ಹೇಳ್ಬೇಕಲ್ಲ, ಹೆಸರು ತಾಕತ್ತಿದ್ರೆ ಹೇಳ್ಬೇಕು. ನರೇಂದ್ರ ಮೋದಿ ಟೀಕೆ ಮಾಡ್ತೀರಿ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡ್ತೀರಿ, ಯಡಿಯೂರಪ್ಪನ ಟೀಕೆ ಮಾಡ್ತೀರಿ, ಸದಾನಂದ ಗೌಡರು ಟೀಕೆ ಮಾಡ್ತೀರಿ, ಮಠಾಧೀಶರು ಟೀಕೆ ಮಾಡ್ತೀರಿ. ಮೊನ್ನೆ ಒಂದು ಹೆಜ್ಜೆ ಮುಂದಿಟ್ಟು ಅಣ್ಣ ಬಸವಣ್ಣ ಸಾಮಾಜಿಕ ನ್ಯಾಯ ಕೊಟ್ಟಂಥ ಒಬ್ಬ ಸಾಮಾಜಿಕ ನ್ಯಾಯ ಹರಿಕಾರ ಆತ್ಮಹತ್ಯೆ ಮಾಡಿಕೊಂಡ್ರು.
ಸಮುದ್ರಕಾರಿ ಏನಾದರೂ ಹೊಳಿಗಾರಿ. ಅರೆ ಬಸವಣ್ಣ ಬಗ್ಗೆನೇ ಮಾತಾಡ್ತೀರಿ, ಏನು ಹುಡುಗಾಟ ಮಾಡ್ತೀರಿ ನೀವು? ಇದು ಸರಿಯಲ್ಲ. ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ದರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ಸದಾನಂದ ಗೌಡರು ನಿನ್ನೆ ಹೇಳಿದರೆ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಬೀದಿಲಿ ತಮಟೆ ಹೊಡಿತಾ ಹೋಗಿರೋದು ಅವರು ನಾಗರಾವ್ ಬಾಬಾ ಅಂತ ಹೇಳಿದರೆ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡಿ ಟೀಕೆ ಮಾಡಿದೆ. ಅದಕ್ಕೋಸ್ಕರ ಹೇಳಿದರೆ ಅಂಥ ಹಿರಿಯರ ಬಗ್ಗೆನೂ ನಿನ್ನೆ ಹಗುರವಾಗಿ ನಾಲಿಗೆ ಹರಿಬಿಟ್ಟು ಮಾತಾಡಿದರೆ ಇದು ಸಹಿಸಲ್ಲ ಅಂತ ಅದಕ್ಕೋಸ್ಕರ ನಾವು ಒಟ್ಟಾಗಿ ಸೇರ್ತಾ ಇದ್ದೀವಿ. ಇವತ್ತು 30 ಜನ ಏನು ಕುರುಡುಮಲೆ ಗಣೇಶನ ದರ್ಶನ ಪಡೆದು ಮೈಸೂರಲ್ಲಿ 35 ಜನ ಆಗ್ತೀವಿ. 35 ಇನ್ನೂ ಬರ್ತಾ ಇದ್ದಾರೆ. ಇನ್ನೂ 4 ಜನ ಈಗ ಬರ್ತಾ ಇದ್ದಾರೆ. ಆಂಧ್ರ ಇದ್ದಾರೆ. ಈಗ ಇನ್ನೊಂದು 10 ನಿಮಿಷಕ್ಕೆ ಬರ್ತಾರೆ. ನಾವು ಇಂಥ ಹರುಕು ಬಾಯಿ, ವಲಸು ಬಾಯಿ, ಒಂದು ಕಡೆ ಮಠಾಧೀಶರು ಟೀಕೆ ಮಾಡ್ತಾರೆ. ರಾಷ್ಟ್ರೀಯ ನಾಯಕರು ನಿನ್ನೆ ನರೇಂದ್ರ ಮೋದಿಗೆ ಸಲಹೆ ಕೊಡೋ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ನೀನು. ನಿನ್ನ ಕೊಡುಗೆ ಏನು? ಯಾಕೆ ನಾವೆಲ್ಲ ಮೌನವಾಗದೀವಿ ಅಂತಲ್ಲ. ನಾವು ಹೇಳ್ತಿದ್ದೀವಿ ರಾಜ್ಯದ ಅಧ್ಯಕ್ಷರು ಮಾತಾಡೋಕ್ಕಲ್ಲ. ರಾಜ್ಯದ ಅಧ್ಯಕ್ಷರು ಸೇರೋದು ಬೇಡ ಅಂತ ಹೇಳಿದರು. ಯಡಿಯೂರಪ್ಪನವರು ಇದಕ್ಕೆ ಒಪ್ಪಿಗೆ ಇಲ್ಲ. ಆದರೆ ನಾವುಗಳು ಅನಿವಾರ್ಯವಾಗಿ ಇದು ಬೀದಿ ಬರ್ತಾ ಇದೆ, ಇದು ನಿಲ್ಲಬೇಕಂತೇಳಿ ಒಟ್ಟಾಗಿ ಹೊರಟಿದ್ವಿ. ಯಾರನ್ನು ಮೆಚ್ಚೋಕ್ಕೋಸ್ಕರ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ಪಕ್ಷ ತಾಯಿ ಸಮಾನ, ಸಂಘಟನೆ ತಾಯಿ ಸಮಾನ, ಯಡಿಯೂರಪ್ಪನವ್ರ ತಂದೆ ಸಮಾನ. ನಮ್ಮನ್ನೆಲ್ಲ ರಾಜಕೀಯ ಬೆಳೆಸಿದರು, ಯಡಿಯೂರಪ್ಪನವ್ರು ಬೆಳೆಸಿದ್ದಾರೆ. ಇವರು ಯಡಿಯೂರಪ್ಪನವರಿಂದ ಬೆಳೆದು ಕೊಂಡು ಹೋದ ಅಂತ ಹೇಳಲ್ಲ. ಇವರು ಮನೆಗೆ ಕನ್ನಾಕರಿ, ಇವರು ಮನೆ ಕನ್ನಾಕರಿ. ಇವರು ಕಾಂಗ್ರೆಸ್ ಏಜೆಂಟ್ರು. ನೇರವಾಗಿ ಹೇಳ್ತೀನಿ. ನಾನು ಇನ್ನೊಂದು ಸವಾಲು ಹಾಕ್ತೀನಿ. ನೀವು ಯಾರು ರಾಷ್ಟ್ರೀಯ ನಾಯಕರ ಹೆಸರು ಹೇಳ್ತಿರಲ್ಲ, ರಾಜ್ಯದ ಜನಕ್ಕೆ ಅನುಮಾನ ಬರುತ್ತೆ. ಇದನ್ನು ಸ್ಪಷ್ಟೀಕರಣ ಮಾಡಬೇಕು. ಮತ್ತು ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಹೋಗಿದ್ದು ಆ ವಕ್ಫ್ ಧರಣಿ ಕೂತಾಗ ಹೋಗಿದ್ರು ಅಷ್ಟೇ. ಅವರನ್ನು ಪ್ರಶ್ನೆ ಮಾಡೋಕ್ಕೆ ಮಟ್ಟಕ್ಕೆ ಬಂದಿರಿ. ನಮಗೆ ಅವ್ರ ಬೆಂಬಲ ಇದೆ. ರಾಜ್ಯದ ಜನ ಅವ್ರ ಬಗ್ಗೆ ಏನು ತಿಳ್ಕೊಂತಾರೆ? ಕೇಂದ್ರ ಸಚಿವರುಗಳ ಬಗ್ಗೆ ಇನ್ನು ಮುಂದೆ ಸರಿಯಲ್ಲ. ಬದಲಾವಣೆ 3 ತಂಡ ಪ್ರವಾಸ ಹೊರಟಲ್ವಾ? ವಿಜೇಂದ್ರ ನೇತೃತ್ವ ಒಂದು ರಾಜ್ಯದ ಅಧ್ಯಕ್ಷರು, ಕೆಳಮನೆ ಅಶೋಕ್, ಆರ್ ಅಶೋಕ್, ಮೇಲ್ಮನೆ ಚಲವಾದಿ ನಾರಾಯಣ ಸ್ವಾಮಿ. ಈ 3 ತಂಡಗಳಿಲ್ಲ. 3 ತಂಡಗಳಲ್ಲಿ ಕೇಂದ್ರ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಅದಾರೆ. ನಾವೆಲ್ಲರೂ ಅದೀವಿ. ನಿಂದೇನಪ್ಪ ಉದ್ದೇಶ? ಏನಿನ್ನೇ ಹಿಟ್ಲರ, ಸದ್ದಾಂ ಹುಸೇನ? ಒಂದಿದ್ದು ಸದ್ದಾಂ ಹುಸೇನ್ ಅಂತ ಮಾಡ್ತೀವಿ, ಸರಿಯಲ್ಲ. ಇವತ್ತು ನಾವು ಹೇಳ್ತಿದ್ದೀವಿ, ಇನ್ನು ಮುಂದೆ ಇದೇ ರೀತಿ ಆದರೆ ನಾವೆಲ್ಲ ಕಡೆ ಪಕ್ಷದ ಪರವಾಗಿ ಓಡಾಟ ಮಾಡ್ತೀವಿ. ವಿಜೇಂದ್ರ ಅವರ ಕೈ ಬಲಪಡಿಸ್ತೀವಿ. ಹಾಗಾಗಿ ನಮ್ಮ ಉದ್ದೇಶ ಏನಣ್ಣ, ತಮಟೆ ತಡ್ಕೊಂಡು ಹೊಡ್ಕೊಂತ ಹೋಗ್ತಾರೆ. ನಿನ್ನೆ ಪಾಪ ಸರಿಯಾಗಿ ಕೊಡಿದ್ರೆ ಸದಾನಂದ ಗೌಡರು ಮಾತಾಡಿದ ತಕ್ಷಣ ಬ್ಲ್ಯಾಕ್ ಮೇಲ್ ರಾಜಕಾರಣ, ನಿಮ್ಮ ಬಿಚ್ಚಿಡ್ತೀನಿ. ಏನು ಬಿಚ್ತೀವಿ? ಏನು ಬಿಚ್ಚಿಡ್ತೀಯಪ್ಪ ನೀನು? ಬಿಚ್ಚಿಡು ನೋಡೋಣ. ಏನು ಆಟ ಆಡ್ತೀನಿ ನೀನು? ಹುಷಾರು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯ ಎಲ್ಲರಿಗೂ? ಸದಾನಂದ ಗೌಡರು ಮಾತಾಡಿದ ತಕ್ಷಣ ಬಿಚ್ಚಿಡ್ತೀನಿ, ಅವ್ರ ಕುಟುಂಬಸ್ಥೆ ಬಿಚ್ಚಿಡ್ತೀನಿ, ನಾವು ಬಿಚ್ಚಿಡ್ತೀನಿ. ನಿಂದು ಏನೇನಿದೆ ಅಂತೇಳಿ ಅವ್ರು ಹೇಳ್ತಾರಲ್ಲ, ಕಾಂಗ್ರೆಸ್ಸಿಗೆ ಒಂದು ಪತ್ರ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ. ಬಾರಣ್ಣ ಮಸಾಲ ಪತ್ರ ಕೊಟ್ಟಿಲ್ಲ ನಿಜ. ನಮ್ಮ ಮಸಾಲ ಜೈರಾಮ್ ಸಹ ಆಗಮಿಸ್ತಾರೆ. ಪತ್ರ ಕೊಟ್ಟಿಲ್ಲ ನಿಜ. ಆದ್ರೆ ಒಳ ಒಪ್ಪಂದಿದೆಯಲ್ಲ, ನಿನ್ನನ್ನು ಕಾಂಗ್ರೆಸ್ ಸುಪಾರಿ ಕೊಡಿದಾರೆ BJP ಮುಗಿಸಂತ ಹೇಳಿ. ಹಂಗೆ ಕಾಂಗ್ರೆಸ್ ಏಜೆಂಟ್ ಅಂತ ನೇರವಾಗಿ ಹೇಳ್ತೀವಿ. ಪತ್ರ ಕೊಡದೇ ಇರ್ಬೋದು, ಒಳ ವ್ಯವಹಾರಗಳು ನಮಗೆಲ್ಲವೂ ಗೊತ್ತಿದೆ. ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸುಪಾರಿ ಕೊಡ್ತಾರೆ. ಇವರು ಆಂತರಿಕವಾಗಿ ಕಚ್ಚಾಟ ಮಾಡೋ, ಸಂಘರ್ಷ ಮಾಡಿಸಂತಂದು. ಅದಕ್ಕೋಸ್ಕರ ಇವರು ಮುಖವಾಡ ಅಷ್ಟೇ ಹಿಂದುತ್ವ, ಗೋಮುಖ ವ್ಯಾಘ್ರ. ಅನಿವಾರ್ಯವಾಗಿ ಒಂದೊಂದು ಹೇಳ್ಬೇಕಾಯ್ತು. ನಮಗೆ ರಾಜ್ಯದ ಮತದಾರ ಕ್ಷಮೆ, ಪ್ರಜ್ಞಾವಂತ ಮತದಾರ ಕ್ಷಮೆ ಕೇಳ್ತೀವಿ ಮತ್ತು ಕಾರ್ಯಕರ್ತರು, ಮುಖಂಡರು ಕ್ಷಮೆ ಕೇಳ್ತೀವಿ. ನಾವು ಒಟ್ಟಾಗಿ ಒಂದಾಗಬೇಕು. ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು. ಬೀದಿಲಿ, ಬೀದಿಲಿ ಈ ರೀತಿ ಸಂಘರ್ಷ ಮಾಡಿ ಪಕ್ಷಕ್ಕೆ ಮುಜುಗರ ಆಗತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಲಾಜಿಲಿಂತ ಉಚ್ಚಾಟನೆ ಮಾಡಿದ್ರೆ ಪಕ್ಷಕ್ಕೆ ಗೌರವ ಬರುತ್ತೆ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಮತ್ತೊಂದು ಪಕ್ಷ ಅಂತ ಎಲ್ಲರಿಗೂ ಗೌರವ ಇದೆ. ಧನ್ಯವಾದ. ಹಾಲಪ್ಪನವ್ರು ಮಾತಾಡ್ತಾರೆ ದಯವಿಟ್ಟು. ಅಣ್ಣ ಒಂದು ನಿಮಿಷ. ನಾವು ಹೇಳಿದೇನು, ದೇವ್ರ ದರ್ಶನವನ್ನು ಪಡೆದು ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗಲಿ, ಪಕ್ಷಕ್ಕೆ ಒಳ್ಳೇದಾಗಲಿ ಅಂತೇಳಿ ಈ ರೀತಿ ದೇವ್ರ ದರ್ಶನ ಕೊಟ್ಟಿದ್ವಿ. ಪರ್ಯಾಯ ಸಭೆಗಳು ಮಾಡ್ತಾ ಇಲ್ಲ ನಾವು. ಪರ್ಯಾಯ ಸಭೆ ಅಲ್ಲ ನೋಡಿ. ಪಕ್ಷದ ಕಾರ್ಯಕರ್ತರು, ಮುಖಂಡರಿಗೆ ಒಳ್ಳೇದಾಗಬೇಕು. ಮುಂಬರುವ ಲೋಕಲ್ ಬಾಡೀಸ್ ಗೆಲ್ಲಬೇಕು. ನಮ್ಮ ಕಾರ್ಯಕರ್ತರು, ಮುಖಂಡರು
ಸಂಘಟನೆ ಬಲ ಆಗಬೇಕು, ವಿಜೇಂದ್ರ ಅವರ ಶಕ್ತಿ ತುಂಬಬೇಕು. ನರೇಂದ್ರ ಮೋದಿ ಅವರು ಉತ್ತಮವಾದ ಆಡಳಿತವನ್ನು ಕೊಡಿದ್ದಾರೆ. 3 ಬಾರಿ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಜನರಿಗೆ ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಂಥ ಕೊಡುಗೆಗಳು, ಎಷ್ಟು ಕೊಡುಗೆಗಳು ಕೊಡಿದ್ದಾರೆ. ಈ ನಮ್ಮ ಸಂಘರ್ಷದಲ್ಲಿ ಅವು ಮರೆಯಾಗ್ತದವೆ. ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಮಾಡಿದಂಥ ಒಳ್ಳೆಯ ಕೆಲಸಗಳು, ಯಡಿಯೂರಪ್ಪನವ್ರು ಕೊಟ್ಟಂಥ ಒಳ್ಳೆಯ ಕೆಲಸಗಳು, ಇನ್ನು ಮುಖ್ಯಮಂತ್ರಿ ಆಗಿದ್ದಾಗ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿಯವರು ಏನು ಈ ರಾಜ್ಯಕ್ಕೆ ಅಭಿವೃದ್ಧಿ ಅಂದರೆ BJP ಅವ್ರು ಕೊಟ್ಟಂಥ ಕೊಡುಗೆಗಳನ್ನು ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಹೊರಟಿದ್ದೀವಿ. ಏನೋ ನಾವು ಪರ್ಯಾಯವಾಗಿ ಸಭೆ ಮಾಡ್ತಲ್ಲ, ನಮ್ದೆಲ್ಲ ಪಕ್ಷ ಆಮೇಲೆ ರಾಜ್ಯದಲ್ಲಿ ಸಮಾವೇಶ ಮಾಡೋದು ರಾಷ್ಟ್ರೀಯ. ನಾವು ನಾಳೆ ತೀರ್ಮಾನ ಮಾಡ್ತೀವಿ, ಅದನ್ನು ರಾಷ್ಟ್ರೀಯ ನಾಯಕರು ಅವರನ್ನು ಆಹ್ವಾನ ಮಾಡ್ತೀವಿ ಅಷ್ಟೇ. ನಮ್ದು ಪರ್ಯಾಯವಾಗಿ ಯಾವುದೂ ಇಲ್ಲ. ರಾಜ್ಯ ನಾಯಕರು ಎಲ್ಲರ ಜೊತೆ ಮಾತಾಡ್ತೀವಿ. ಅಣ್ಣ ಬಡ ಇಲ್ಲೇ ಬಿಟ್ಬಿಟ್ಟು ಅಣ್ಣ, ಯಾರ 3-4 ಜನ ಒಂದು ನಿಮಿಷ ಮಾಧ್ಯಮ ಸ್ನೇಹಿತರು ನೀವರಿ, ನೀವು ನಮ್ಮ ಬಗ್ಗೆ ಪ್ರೀತಿ ಇದೆ, ಲವ್ ಇದೆ, ನಮಗೂ ನಿಮ್ಮ ಬಗ್ಗೆ ಲವ್ ಇದೆ. ಏನಣ್ಣ, ನೀವು ನಮ್ಮನ್ನು ಲವ್ ಮಾಡ್ತೀವಿ, ನಾವು ನಿಮ್ಮನ್ನು ಲವ್ ಮಾಡ್ತೀವಿ. ಒಂದೊಂದ್ಸರಿ ಯಾಕಂದರೆ ವಿಶ್ವಾಸದಲ್ಲಿ ಹೇಳ್ತೀವಿ. 3-4 ಜನಕ್ಕೆ ವಿಜೇಂದ್ರ ವರ್ಸಸ್ ಅರೆ ಬಡ ಅಂತ ಯಾಕಂದ್ರೆ 4 ಜನ 3 ಮತ್ತೊಂದು ಹೋದಾರ, ಅವರು ಕಿತ್ಕೊಂಡು ಹೋದಾರ ಅವರೆಲ್ಲ. ಮೊನ್ನೆ BC ಪಾಟೀಲ್ಗೆ ಹೇಳಿದ್ರೆ ಹೋದ. ಹಂಗೆ ನಾವು ಸೋತವ್ರು, ನಮಗೆ ಸಾಮರ್ಥ್ಯ ಇಲ್ವಾ? ಹಂಗೆ ನೀನು ಒಬ್ಬನೇ ಗೆದ್ದಿರೋದು, ಯಾವುದೋ ಕಾರಣಕ್ಕೆ ಗೆದ್ದಿದ್ದು ಗೊತ್ತಿದೆ. ಅಲ್ಲಿ ಏನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಆ ಜಿಲ್ಲೆ ಒಬ್ಬ ಹಾಲಿ ಸಚಿವರು, ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇಡೀ ಜಿಲ್ಲೆಯಲ್ಲಿ BJP ಶಾಸಕರು ಸೋಲಿಸಿದ್ದೀನಿ. ನೀನು 3 ಉಪಚುನಾವಣೆ ನೀನೇ ಸೋಲಿ ಕಾರಣ. ಮೊನ್ನೆ ಸ್ಟಾರ್ ಕ್ಯಾಂಪಿನಿಯರ್ ಹೋಗಿದ್ದಲ್ಪ ಸಿಗ್ಗಾವ್ಗೆ, ಬೊಮ್ಮಾಯಿ ಮಗೆ ಗೆಲ್ತದ್ದು ಭರತ್ ಬೊಮ್ಮಾಯಿ. ಆ ಸೋಲಿಗೆ ನೀನೇ ಕಾರಣ, ನೀನು ಹರಕಬಾಯಿ ಕಾರಣ ಅಂತ ಹೇಳ್ತೀವಿ. ನಾವು ದೇವದರ್ಶನ ಮಾಡಿ ದೇವರ ದರ್ಶನವನ್ನು ಪಡೆದು ಪಕ್ಷಕ್ಕೆ ಒಳ್ಳೆಯದ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಮುಜುಗರ ಆಗಬಾರ್ದು, ಆತ್ಮಸ್ಥೈರ್ಯ ಕುಗ್ಗಬಾರ್ದು. 3 ಉಪಚುನಾವಣೆ ಸೋತೀವಿ, ಆ ನಿಟ್ಟಿನಲ್ಲಿ ಪ್ರವಾಸ ಮಾಡ್ತೀವಿ. ಧನ್ಯವಾದಗಳು. ಕೋವಿಡ್ನಲ್ಲಿ ಯಡಿಯೂರಪ್ಪನವರು ಒಳ್ಳೆ ಕೆಲಸ ಮಾಡಿದರು. ಕೋವಿಡ್ನಲ್ಲಿ ಒಳ್ಳೆ ಕೆಲಸ ಮಾಡಿ ಅದಕ್ಕೆ SIT ಮಾಡಿದ್ದಾರೆ. ಇದು ರಾಜಕೀಯ ಪ್ರೇರಿತ ಕೇಸು. ಮತ್ತು ನಿನ್ನೆ ದಿವಸ ಅದೇ ವಂಚಕ ಅಬ್ರಾಮ್ಗೆ, ಅದೇ ವಂಚಕ ಅಬ್ರಾಮ್ ಕೇಸಿಗೆ ಮತ್ತೆ ನಿನ್ನೆ ಚರ್ಚೆ ಮಾಡಿದರೆ ಇದೆಲ್ಲ ರಾಜಕೀಯ ಪ್ರೇರಿತ. ಇದು ಯಾವುದು ಸಕ್ಸಸ್ ಆಗಲ್ಲ, ಕಪಾಳ ಮೋಕ್ಷ ಆಗುತ್ತೆ. ಬಸವರಾಜ ಬೊಮ್ಮಾಯಿಯವ್ರ ಮೇಲೆ CM ಅಂತ ಮಾಡಿದ್ರು, ಲೋಕಾಯುಕ್ತ ದೂರು ಕೊಟ್ಟರು. ಏನಾಯಿತು? ಅಂಬಿಕಾಪತಿ ಗುತ್ತಿಗೆ ತಗೊಂಡಿಲ್ಲ, ಕಮಿಷನ್ ಕೊಟ್ಟಿಲ್ಲ. ಇದು ರಾಜಕೀಯ ಪ್ರೇರಿತ ಷಡ್ಯಂತ್ರ, ಅವ್ರಿಗೆ ಮುಖಭಂಗ ಆಗುತ್ತೆ. ಧನ್ಯವಾದಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.